ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು SSLC ಮಾರ್ಚ್ ಏಪ್ರಿಲ್ 2024ರಲ್ಲಿ ನಡೆದಿರ್ತಕ್ಕಂತಹ ಆ್ಯನ್ಯುವಲ್ ಎಕ್ಸಾಮ್ ಪರೀಕ್ಷೆ ಒಂದನ್ನು ನೋಡೋಣ. ಗಣಿತ ವಿಷಯದ ಕಂಪ್ಲೀಟ್ ಒಂದು ಸ್ವವಿವರಣೆಯೊಂದಿಗೆ ಗಣಿತ ಕ್ವಶನ್ ಪೇಪರನ್ನು ಇವತ್ತಿಂದ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇವತ್ತು ಈ ಪ್ರಶ್ನೆ ಪತ್ರಿಕೆ ಮಾರ್ಚ್ ಮತ್ತು ಏಪ್ರಿಲ್ 2024ರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಪ್ರಶ್ನೆಯನ್ನು ನೋಡ್ರಿ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 1 ನೋಡ್ರಿ. 15 ಮತ್ತು 20 ಈ ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧವು ಅಂತ ಕೇಳಿದ್ದಾರೆ. 4 ಆಪ್ಷನನ್ನು ಕೊಟ್ಟಿದ್ದಾರೆ. A 15, B 20, C 300, D 35 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ನೀವು ಏನು ಮಾಡಬೇಕಂತಂದ್ರೆ 15 ಮತ್ತು 20ರ ಲಸವನ್ನು ಕಂಡುಹಿಡಿಯಬೇಕು. 15 ಮತ್ತು 20ರ ಲಸ ಅಂದರೆ ಎಲ್ ಸಿ ಎಮ್ ಏನಾಗಿರ್ತೈತಿ ಅಂತಂದ್ರೆ LCM ಕಂಡುಹಿಡಿತಕ್ಕಂಥ ಮೆಥಡ್ ನಿಮಗೆಲ್ಲರಿಗೂ ಗೊತ್ತದ. 15 ಮತ್ತು 20ರದ್ದು LCMನ ಕಂಡುಹಿಡ್ರಿ. 5 ನಮಗೆ ಎಲ್ಲಿ ಐತಿ? 5 3 5 4 5 ಇಂಟು 3 ಇಂಟು 4 ಎಷ್ಟು ಬಂತು? 5 3 15 15 4 60 ಅಂತಕ್ಕಂಥದ್ದು ಇದೇನಂತಂದ್ರೆ ಎಲ್ ಸಿ ಎಮ್ ಎಷ್ಟು ಬಂತು? 60 ಅಂತ ಬಂತು. ಅದೇ ರೀತಿಯಾಗಿ ಎಚ್ ಸಿ ಎಫನ್ನು ಫೈಂಡ್ ಮಾಡಿದಾಗ ಇದು 5 ಅಂತಕ್ಕಂಥದ್ದು ಎಚ್ ಸಿ ಎಫ್ ಆಗಿರುತ್ತೆ. ಯಾವುದತ್ರದ್ದು? 15 ಮತ್ತು 20ರ ಎಚ್ ಸಿ ಎಫ್ ಎಷ್ಟಾಗಿರುತ್ತೆ? 5. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಅಲ್ಲ, ಇವುಗಳ ಗುಣಲಬ್ಧ ಬೇಕಾಗೈತಿ. ಸೊ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಅಂತಂದ್ರೆ 60 ಇಂಟು 5 ಈಕ್ವಲ್ ಟು 6 5 30. ಸೊ ಇದೊಂದು 0 ಇಟ್ಟರೆ ಅಂತಂದ್ರೆ ಎಷ್ಟಾಗುತ್ತೆ? 300. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಆನ್ಸರ್ ಯಾವುದಾಗಿದೆ? ಸಿ ಅಂತಕ್ಕಂಥದ್ದು ಆನ್ಸರ್ ಆಗಿದೆ. ಸಿ ಸರಿಯಾದ ಉತ್ತರ. ನೆಕ್ಸ್ಟ್, ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ax² + bx + c ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿದ್ದಾಗ ಅಲ್ಫಾ ಇಂಟು ಬೀಟಾವು ಅಂತ ಕೇಳಿದ್ದಾರೆ. ಇಲ್ಲಿ ಅಲ್ಫಾ ಮತ್ತು ಬೀಟಾ ಆಗಿದಾವೆ. ಯಾವುದು? ax² ಮತ್ತು bx + c ನ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿದಾವೆ. ಇಲ್ಲಿ ಅಲ್ಫಾ ಇಂಟು ಬೀಟಾ ಅಂತ ಕೇಳಿದಾರೆ. ಇಲ್ಲಿ ಏನಾಗಿರ್ತೈತಿ ಅಂದ್ರೆ ಆನ್ಸರ್ CY A ಅಂತಕ್ಕಂಥ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಪ್ರಶ್ನೆ ಸಂಖ್ಯೆ 3 ನೋಡಿದಾಗ ಸೈನ್ ಟೀಟಾ ಈಕ್ವಲ್ ಟು 4/5 ಆದರೆ ರೂಟ್ ಆಫ್ 1 - cos² ಟೀಟಾದ ಬೆಲೆಯನ್ನು ಕಂಡುಹಿಡ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಸೈನ್ ಟೀಟಾ ಅಂತಂದ್ರೆ ಎಷ್ಟಾಗೈತಿ? ಸೈನ್ ಟೀಟಾ ಅದ ಬೆಲೆ ಎಷ್ಟೈತಿ? 4/5 ಅಂತ ಐತಿ. 4/5. ನೆಕ್ಸ್ಟ್ ನಾವೀಗ 1 - cos² ಟೀಟಾದ ಬೆಲೆಯನ್ನು ಕಂಡುಹಿಡಿಬೇಕಾಗೈತಿ. 1 - cos² ಟೀಟಾದ ಬೆಲೆಯನ್ನು ಕಂಡುಹಿಡಿಬೇಕಾಗೈತಿ. ಇದ್ರ 1 - cos² ಟೀಟಾ ಅಂತಂದ್ರೆ ಏನಾಗಿರ್ತೈತಿ ಅಂತಂದ್ರೆ ರೂಟ್ ಆಫ್ sin² ಟೀಟಾ ಆಗಿರ್ತೈತಿ. ಇಲ್ಲಿ ಇದು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೈನ್ ಟೀಟಾ ಅಂತಂದ್ರೆ ಎಷ್ಟೈತಿ? ಇಲ್ಲಿ ಸೈನ್ ಟೀಟಾ ಅಂತಂದ್ರೆ 4/5 ಐತಿ. ಸೊ ಆನ್ಸರ್ ಎಷ್ಟಾಗುತ್ತೆ?
ಬಿ ಆನ್ಸರ್ 4/5 ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿರ್ತೈತಿ. ನೆಕ್ಸ್ಟು ಒಂದು ಖಚಿತ ಘಟನೆಯ ಸಂಭವನೀಯತೆಯು ಏನಾಗಿರ್ತೈತಿ ಅಂತಂದ್ರೆ ಯಾವಾಗಲೂ ಒಂದಂತ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5 ನೋಡಿದಾಗ ಇಲ್ಲಿ ಚಿತ್ರದಲ್ಲಿ ವೃತ್ತದ ಛೇದಕವು ಅಂತ ಕೇಳಿದಾರ. ಛೇದಕ ಅಂತಂದ್ರೆ ಇಲ್ಲಿ ಎ ಬಿ ಅಂತಕ್ಕಂಥದಕ್ಕೆ ನಾವು ಸ್ಪರ್ಶಕ ಅಂತ ಕರಿತೀವಿ, ಸಿ ಡಿಗೆ ಏನಂತ ಕರಿತೀವಿ ಜ ಅಂತ ಕರಿತೀವಿ, ಮತ್ತು ಒ ಇಗೆ ಏನಂತ ಕರಿತೀವಿ ತ್ರಿಜ್ಯ ಅಂತ ಕರಿತೀವಿ, ಮತ್ತು ಉಳಿದಿರ್ತಕ್ಕಂಥ ಎಮ್ ಎನ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಛೇದಕ ಅಂತ ಕರಿತೀವಿ. ನೆಕ್ಸ್ಟ್ ಪಾದದ ತ್ರಿಜ್ಯಗಳು R1 ಮತ್ತು R2 ಪಾದದ ತ್ರಿಜ್ಯಗಳು R1 ಮತ್ತು R2 ಹಾಗೂ ಎತ್ತರ h ಆಗಿರುವ ಶಂಕುವಿನ ಭಿನ್ನಕದ ಘನಫಲವು. ಇಲ್ಲಿ ಏನು ಬರಿಬೇಕಪ್ಪ ಅಂತಂದ್ರೆ ಶಂಕುವಿನ ಭಿನ್ನಕದ ಘನಫಲದ ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರಿಬೇಕು. ಏನಾಗಿರ್ತೈತಿ ಅಂತಂದ್ರೆ 1/3 × π ಬ್ರಿಕೆಟ್ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 × R2 ಹೋಲ್ ಬ್ರಿಕೆಟ್ ಇಂಟು h ಆಗಿರ್ತೈತಿ. ಇದು ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7 ನೋಡ್ರಿ. 2, x, 26 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯು ಅಂತ ಕೇಳಿದಾರೆ. ಎಕ್ಸ್ನ ಬೆಲೆಯು ಏನೇನು ಕೊಟ್ಟಿದ್ದಾರೆ ಆಪ್ಷನ್ ಎ 12, ಬಿ 14, ಸಿ 28, ಡಿ 24 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ 2, x, 26 ಇವೇನಾಗಿದಾವ ಸಮಾಂತರ ಶ್ರೇಣಿಯಲ್ಲಿದ್ದಾವೆ. ಮತ್ತು ನಾವು ಏನು ಮಾಡಬೇಕು ಈ ಎಕ್ಸ್ನ ಅಂದ್ರೆ ಬೆಲೆಯನ್ನು ಕಂಡುಹಿಡಿಬೇಕಾಗೀಗ. ಆಪ್ಷನ್ ನೋಡ್ರಿ ಇಲ್ಲಿ ಎ 12 ಐತಿ, ಬಿ 14 ಐತಿ, ಆ್ಯಂಡ್ ಸಿ 28 ಆ್ಯಂಡ್ ಡಿ 24 ಅಂತ ಐತಿ. ಈಗೇನು ಮಾಡ್ಬೇಕಂತಂದ್ರೆ ನಾವು ಇವುಗಳನ್ನು ಆಪ್ಷನ್ಗಳನ್ನು ತೆಗೆದುಕೊಂಡು ಏನು ಮಾಡೋಣ ಈ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ಒಂದು ಸಮಾಂತರ ಶ್ರೇಣಿಯು ಸಮಾಂತರ ಶ್ರೇಣಿಯಲ್ಲಿ ಇರಬೇಕಾದ್ರೆ ಇವೆಲ್ಲ ಸಮಾಂತರ ಶ್ರೇಣಿಯಲ್ಲಿ ಇರಬೇಕಂತಂದ್ರೆ ಏನಾಗಿರ್ಬೇಕು ಅಂದ್ರೆ A2 - A1 A3 - A2 ಆ್ಯಂಡ್ A4 - A3 ಇವೆಲ್ಲವೂ ಏನಾಗಿರಬೇಕು ಸೇಮ್ ಇರಬೇಕು. ಅಲ್ಲಿ ಬಂದಿರತಕ್ಕಂಥ ವ್ಯತ್ಯಾಸ ಏನಾಗಿರುತ್ತೆ ಡಿಸ್ಟೆನ್ಸ್ ಸೇಮ್ ಇರಬೇಕು. ಅಂದ್ರೆ ಅದು ಏನಾಗಿರ್ತೈತಿ ಸಮಾಂತರ ಶ್ರೇಣಿಯಲ್ಲೇ ಐತಿ. ಹಂಗಿತ್ತಂದ್ರೆ ಈಗ ಇದಕ್ಕೆ ನಾವು A1 A2 ಆ್ಯಂಡ್ A3 ಇವು A3 ಆಗೈತಿ. ಹಂಗಿತ್ತಂದ್ರೆ ಎಕ್ಸ್ ಬೆಲೆಯನ್ನು ನಾವು ಏನಂತ ತಗೋಣ 12 ಅಂತ ತಗೋಣ. ಈಗ ಇದರಲ್ಲಿ ಹಾಕಿ ನೋಡಿದಾಗ ವ್ಯಾಲ್ಯೂ ಎಕ್ಸ್ ಬೆಲೆಯನ್ನು ಇವುಗಳಲ್ಲಿ ಹಾಕಿ ನೋಡಿದಾಗ A2 ಅಂತಂದ್ರೆ ಎಕ್ಸ್ ಆಯ್ತು. ಈಗ A2 - A1 ಅಂತಂದಾಗ ಎಕ್ಸ್ನ ಬೆಲೆ ಎಷ್ಟು ತೊಗೊಂಡಿವಿ ನಾವೀಗ 12 ಅಂತ ತೊಗೊಂಡಿವಿ. 12 - 2 ಅಂತಂದಾಗ 10 ಬಂತು. ನೆಕ್ಸ್ಟ್ A3 - A2 ತೊಗೊಂಡಾಗ ಎಷ್ಟು ಬರುತ್ತೆ ನೋಡ್ರಿ. A3 ಅಂತಂದ್ರೆ 26 - 12 ಅಂತಂದ್ರೆ ಎಷ್ಟು ಬರುತ್ತೆ 4 1 14 ಬಂತು. ಇವೆರಡು ಸೇಮ್ ಆಗಿಲ್ಲ, ಸೊ 12 ಅಂತಕ್ಕಂಥದ್ದು ಅಲ್ಲ. ನೆಕ್ಸ್ಟ್ ಏನು ಮಾಡ್ರಿ ಈಗ ಬಿ ಆಪ್ಷನ್ 14 ಅಂತ ತಗೋರಿ. ಎಕ್ಸ್ = 14 ಆದಾಗ A2 - A1 ಅಂದಾಗ A2 - A1 ಅಂತಂದಾಗ A2 14 - 2 ಅಂತಂದ್ರೆ 12 ಬಂತು. ಆ್ಯಂಡ್ A3 - A2 ಅಂದಾಗ A3 - A2 ಅಂತಂದಾಗ 26 - 14 ಅಂತಂದಾಗ ಎಷ್ಟು ಬಂತಾಗೇನ 12 ಬಂತು. ಇವೆರಡು ಏನದು ಸೇಮ್ ಅದು ಇದು ನಾಟ್ ಸೇಮ್. ಆದ್ದರಿಂದ ಎಕ್ಸ್ = ಎಷ್ಟಾಯಿತು 14. ಇಲ್ಲಿ ಬಿ ಆಪ್ಷನ್ 14 ಅಂತದ್ದು ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 8. tan
90 ಡಿಗ್ರಿ ಮೈನಸ್ ಥೀಟಾ ಈಕ್ವಲ್ ಟು √3 ಆಗಿದ್ದಾಗ ಕಾಟ್ ಥೀಟಾದ ಬೆಲೆ ಎಷ್ಟು ಅಂತ ಕೇಳಿದಾರೆ. ಇಲ್ಲಿ ಟ್ಯಾನ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಅಂತಂದ್ರೆ ಏನಾಗಿರ್ತೈತಿ ಅಂತಂದ್ರೆ ಕಾಟ್ ಥೀಟಾ ಆಗಿರ್ತೈತಿ, ಕಾಟ್ ಥೀಟಾ. ಸೊ ಟ್ಯಾನ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಬೆಲೆ ಎಷ್ಟೈತಿ? ಈಗ ಆಲ್ರೆಡಿ √3 ಐತಿ. ಸೊ ಕಾಟ್ ಥೀಟಾದು ಬೆಲೆ ಎಷ್ಟಾಗಿರ್ತೈತಿ? √3 ಆಗಿರ್ತೈತಿ. ಕಾಟ್ ಥೀಟಾ ಬೆಲೆ ಕೂಡ ಏನಾಗಿರ್ತೈತಿ? √3 ಅಂತ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೈತಿ. ಇವು 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ತಾವ. 8 ಕ್ವಶನ್ ಬರ್ತಾವಿಲ್ಲಿ. 9ನೇ ಪ್ರಶ್ನೆ, ಚಿತ್ರದಲ್ಲಿ ತ್ರಿಭುಜ ADE ಸಮಾಂತರ ತ್ರಿಭುಜ ABC ಮತ್ತು D:BC = 2:3 ಆದರೆ ತ್ರಿಭುಜ ADE ವಿಸ್ತೀರ್ಣ ಬೈ ತ್ರಿಭುಜ ABC ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಇಲ್ಲಿ ತ್ರಿಭುಜ ADE ಇಲ್ಲಿ ಅನುರೂಪ ಬಾಹುಗಳು ವರ್ಗದಲ್ಲಿರುತ್ತವೆ. ಅನುರೂಪ ಬಾಹುಗಳು ಏನಾಗಿರ್ತಾವ? ವರ್ಗದಲ್ಲಿರ್ತಾವ. ಬಾಹುಗಳು ವರ್ಗದಲ್ಲಿರುತ್ತವೆ. ಆದ್ದರಿಂದ ಏನಾಗೈತಿ ಅಂತಂದ್ರೆ ತ್ರಿಭುಜ ADE ಬೈ ತ್ರಿಭುಜ ABC, ತ್ರಿಭುಜ ABC. ಸೊ ಇಲ್ಲಿ 2:3 ಆಗಿರೋದ್ರಿಂದ ಇಲ್ಲಿ ನಾವು DE² BC² ಅಂತ ಮಾಡ್ಕೋಬೇಕು. ಸೊ 2² ಆಗಿರ್ತೈತಿ. ಸೊ ಇದನ್ನು ನಾವು ಯಾವ ರೀತಿ ಬರಿಬೋದು ಅಂತಂದ್ರೆ ತ್ರಿಭುಜ ADE ಬೈ ತ್ರಿಭುಜ ABC = 4/9 ಆಗಿರ್ತೈತಿ. 4/9 ಅಂತ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 10 ನೋಡ್ರಿ. ಪಾದದ ತ್ರಿಜ್ಯ ಹಾಗೂ ಎತ್ತರಗಳು ಸಮವಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಸಿಲಿಂಡರ್ನ ಘನಫಲವು 27 ಘನಮಾನಗಳಾದರೆ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಇಲ್ಲಿ ಶಂಕುವಿನ ಘನಫಲ ಕಂಡುಹಿಡಿಬೇಕಾಗಿತ್ತಂದ್ರೆ ನಮಗೆ ಇಲ್ಲೇನಪ್ಪ ಅಂತಂದ್ರೆ ಸಿಲಿಂಡರ್ನ ಮತ್ತು ಘನಫಲಗಳನ್ನು ಕೊಟ್ಟಿದ್ದಾರೆ. ಸಿಲಿಂಡರ್ನ ಘನಫಲ ಎಷ್ಟು ಕೊಟ್ಟಿದ್ದಾರೆ? 27 ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಶಂಕುವಿನ ಘನಫಲವನ್ನು ಕಂಡುಹಿಡಿಬೇಕಾಗಿತ್ತಂದ್ರೆ ಶಂಕುವಿನ ಘನಫಲ = ಏನಂತ ಬರೀರಿ? 1/3 ಇಂಟು ಸಿಲಿಂಡರ್ನ ಘನಫಲ ಅಂತ ಬರೀರಿ. ಸಿಲಿಂಡರ್ನ ಘನಫಲ ಅಂತ ಬರೀರಿ. ಸೊ ಏನಾಗುತ್ತೆ? 1/3 ಇಲ್ಲಿ ಏನು ಕೊಟ್ಟಿದ್ದಾರೆ? ಸಿಲಿಂಡರ್ನ ಘನಫಲ 27 ಅಂತ ಕೊಟ್ಟಿದ್ದಾರೆ. ಸೊ ಇಂಟು 27, 3 1 3 9 27. ಆದ್ದರಿಂದ ಏನಾಗುತ್ತೆ? ಶಂಕುವಿನ ಘನಫಲ ಎಷ್ಟಾಗಿರುತ್ತೆ? 9 ಮಾನಗಳು ಆಗಿರ್ತೈತಿ. ಅದೇ ರೀತಿಯಾಗಿ ನೆಕ್ಸ್ಟ್ 200. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇಲ್ಲಿ 11ನೇ ಪ್ರಶ್ನೆ, 200 = 2m ಇಂಟು 5m ಆದರೆ m ಮತ್ತು n ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನೈತಿ? 200 = 2m ಇಂಟು 5n ಆಗೈತಿ. m ಮತ್ತು n ನ ಬೆಲೆಗಳನ್ನು ಕಂಡುಹಿಡಿಬೇಕು ನಾವೀಗ. ಏನಪ್ಪ ಅಂತಂದ್ರೆ ಇದನ್ನು ಅವಿಭಾಜ್ಯ ಅಪವರ್ತಿಸುವಿಕೆ ಮುಖಾಂತರ ಮಾಡ್ರಿ. ಅಪವರ್ತಿಸ್ರಿ 200.
ಸೊ 2ರಿಂದ 2 1 2 2 0 ನೆಕ್ಸ್ಟ್ 2 5 10 0 ನೆಕ್ಸ್ಟ್ 2 2 4 2 2 4 2 2 4 1 ಉಳಿತು 10 ಆಯಿತು 2 5 10 ಸೊ 5 5 25 ನೆಕ್ಸ್ಟ್ 5 1 ಏನು ಬಂತು 2ರ ಘಾತ ಎಷ್ಟಾಯ್ತು 2ಗಳು ಎಷ್ಟದವ 3 ಅದಾವ ಹಂಗಿತ್ತಂದ್ರೆ 2ರ ಘಾತ 3 ನೆಕ್ಸ್ಟ್ 5ರ ಘಾತ 5ಗಳು ಎಷ್ಟದಾವ 2 ಅದಾವ ಸೊ 5ರ ಘಾತ 2 ಹಂಗಿತ್ತಂದ್ರೆ m = 3 n = 2. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 12 ನೋಡ್ರಿ 2x - 3y + 4 = 0 ಮತ್ತು 3x + 5y + 8 = 0 ಈ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಇಲ್ಲಿ ಏನೈತಿ 2x - 3y + 4 = 0 ಆ್ಯಂಡ್ 3x + 5y + 8 = 0 ಅಂತೈತಿ. ಇಲ್ಲಿ 2 ಸಮೀಕರಣಗಳದಾವು. 2 ಸಮೀಕರಣ ನೋಡ್ರಿ ಇಲ್ಲಿ ಇದು a1 b1 c1 ಅಂತ ತಗೋರಿ, ಇದಕ್ಕೆ a2 b2 c2 ಅಂತ ತಗೋರಿ. ಈಗ ನೆಕ್ಸ್ಟ್ ನೋಡ್ರಿ a1/a2 = a1 ಅಂತಂದ್ರೆ 2 a2 ಅಂತಂದ್ರೆ 3 ಐತಿ 2/3 ಆ್ಯಂಡ್ b1/b2 b1 ಅಂತಂದ್ರೆ -3 + 5 ಆ್ಯಂಡ್ c1/c2 ಅಂತ ತಗೊಂಡಾಗ 4/8 ಅಂತ ಆಗುತ್ತೆ. ಸೊ a1/a2 is not equal to b1/b2 ಆಗೈತಿ. ಇಲ್ಲಿ ಏನಾಗೈತಿ ಇವ ಎಲ್ಲನೂ ಈಕ್ವಲ್ ಆಗಿಲ್ಲ. ಸೊ a1/a2 is not equal to b1/b2. ಆದ್ದರಿಂದ ಈ ಜೋಡಿ ಸಮೀಕರಣಗಳು ಒಂದು ಅಥವಾ ಅನನ್ಯ ಪರಿಹಾರವನ್ನು ಹೊಂದಿವೆ. ಆದ್ದರಿಂದ ಈ ಜೋಡಿ ಸಮೀಕರಣಗಳು ಒಂದು ಅಥವಾ ಅನನ್ಯ ಪರಿಹಾರಗಳನ್ನು ಹೊಂದಿವೆ. ಪರಿಹಾರಗಳನ್ನು ಹೊಂದಿವೆ ಅಂತ ಬರಿಬೇಕು. ಇಷ್ಟು ಬರೆದ್ರಿ ಅಂತಂದ್ರೆ 1 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 13 ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ ಮತ್ತು ಮೊದಲ 5 ಪದಗಳ ಮೊತ್ತವು ಕ್ರಮವಾಗಿ 78 ಮತ್ತು 55 ಆಗಿವೆ. ಹಾಗಾದರೆ ಆ ಶ್ರೇಣಿಯ 6ನೇ ಪದವನ್ನು ಕಂಡುಹಿಡಿಬೇಕು. ಅವುಗಳ ಮೊತ್ತಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಏನು ಮಾಡಬೇಕು, ಆ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗೈತಿ. ಇಲ್ಲಿ ಮೊತ್ತ ತಂದಾಗ ಆರನೇ ಪದ S6 ಅಂತಂದ್ರೆ 78. ನೆಕ್ಸ್ಟ್ 5 ಪದಗಳ ಮೊತ್ತ 6 ಪದಗಳ ಮೊತ್ತ ಮತ್ತು ಮೊದಲ 5 ಪದಗಳ ಮೊತ್ತ ಅಂದ್ರೆ S5 ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ 55 ಅಂತ. 5 ಪದಗಳ ಮೊತ್ತ ಅಂದಾಗ 6 ಪದಗಳ ಮೊದಲ 6 ಪದಗಳ ಮೊತ್ತ ಅಂದಾಗ 78, ಮೊದಲ 5 ಪದಗಳ ಮೊತ್ತ ಅಂದಾಗ 55. ಇದನ್ನು S6 ಆ್ಯಂಡ್ S5 ಅಂತ ತಗೋತೀವಿ. ಈಗ ನಾವು ಏನು ಕಂಡು ಹಿಡಿಬೇಕು ಅಂತಂದ್ರೆ ಆ ಶ್ರೇಣಿಯ 6ನೇ ಪದವನ್ನು ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು, ಆ ಶ್ರೇಣಿಯ 6ನೇ ಪದವನ್ನು ಕಂಡುಹಿಡಿಬೇಕು. ಆ 6ನೇ ಪದ ಯಾವುದಂತ ನಮಗೆ ಗೊತ್ತಿಲ್ಲ. ಸೊ ಅದನ್ನು ನಾವೇನಂತ ಕರಿತೀವಿ, AN ಅಂತ ತಗೋತೀವಿ. AN ಅಂತಂದಾಗ AN ಕಂಡುಹಿಡಿಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕು, SN - 1 ಮಾಡಬೇಕು. AN ಕಂಡುಹಿಡಿಬೇಕಾಗಿತ್ತಂದ್ರೆ
SN-1 ಅಂತ ಮಾಡಬೇಕು. ಸೊ ಈಗ ನಾವೀಗ SN ಮತ್ತು S6 ಯಾವುದು 6ನೇ ಪದ ಕಂಡುಹಿಡಿಬೇಕಾಗೈತಿ. 6ನೇ ಪದ ಕಂಡುಹಿಡಿಬೇಕಾಯ್ತಂದ್ರೆ A6 S6 ಮೈನಸ್ S ಪೈ ಅಂತ ಮಾಡ್ಕೋಬೇಕು. S6 ಅಂದ್ರೂ ಗೊತ್ತೈತಿ ನಮಗೆ, S ಪೈ ಅಂದ್ರೂ ಗೊತ್ತೈತಿ. ಈಗ A6 78 ಮೈನಸ್ 55 ಮಾಡಿದಾಗ ಎಷ್ಟಾಗತ್ತೆ? A6 23 ಆಗುತ್ತೆ. 23. ಸೊ ಆ ಶ್ರೇಣಿಯ 6ನೇ ಪದ ಏನಾಗಿರ್ತೈತಿ? 23 ಆಗಿರ್ತೈತಿ. ಎಷ್ಟಾಗಿರ್ತೈತಿ? 23 ಅಂತ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 14. P of x x ಇಂಟು ಬ್ರಿಕೆಟ್ x² + 3 + 5x² + 7 ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಮಹತ್ತಮ ಘಾತ ಅಂದ್ರೆ ಡಿಗ್ರಿಯನ್ನು ಬರೆಯಿರಿ ಅಂತ ಹೇಳಿದಾರೆ. ಏನೈತಿ? P of x x ಇಂಟು x² + 3 ಪ್ಲಸ್ 5x² + 7 ಅಂತ ಐತಿ. ಸೊ ಇದಕ್ಕಿಂಟು ಇರೋದ್ರಿಂದ ಏನು ಮಾಡ್ರಿ? x ಇಂಟು x² ಅಂತಂದ್ರೆ x³ ಪ್ಲಸ್ x ಇಂಟು 3 ಅಂತಂದಾಗ 3x ಅಂತಾಗತ್ತೆ. ಸೊ ಪ್ಲಸ್ 5x² + 7 ಎಲ್ಲೈತಿ? ಇಲ್ಲಿ ಡಿಗ್ರಿ ಎಷ್ಟೈತಿ ಅಂತಂದ್ರೆ 3 ಐತಿ. ಸೊ ಇದರ ಡಿಗ್ರಿ ಎಷ್ಟಾಗಿರ್ತೈತಿ? ಆದ್ದರಿಂದ ಮಹತ್ತಮ ಘಾತ ಎಷ್ಟಾಯಿತು? ಘಾತ 3. ಮಹತ್ತಮ ಘಾತ 3 ಅಂತಾಯಿತು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು ಶೂನ್ಯವಾಗಿದ್ದಾಗ ಅದರ ಮೂಲಗಳ ಸ್ವಭಾವಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು ಶೂನ್ಯವಾಗಿದ್ದಾಗ ಅದರ ಮೂಲಗಳ ಸ್ವಭಾವಗಳು ಅನ್ನು ಬರೆಯತಂದಾಗ ಅವು ಏನಾಗಿರ್ತಾವಪ್ಪ ಅಂದ್ರೆ ಡೆಲ್ಟಾ ಈಕ್ವಲ್ ಟು 0 ಆದಾಗ ಮೂಲಗಳು ಸಮ ಮತ್ತು ವಾಸ್ತವವಾಗಿರ್ತಾವ. ಮೂಲಗಳು ಏನಾಗಿರ್ತಾವ ಅಂತಂದ್ರೆ ಮೂಲಗಳು ಸಮ ಮತ್ತು ವಾಸ್ತವವಾಗಿರುತ್ತವೆ ಅಂದಿಕೆಯಿಂದ ಬರೀಬೇಕು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ರಿ. ಪ್ರಶ್ನೆ ಸಂಖ್ಯೆ 16. ಚಿತ್ರದಲ್ಲಿ ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ? ತ್ರಿಭುಜ ABC ಅನ್ನು ಕೊಟ್ಟಿದ್ದಾರೆ. ತ್ರಿಭುಜ ABCಯಲ್ಲಿ ABC ಅಂತೈತಿ. ಇದು 90 ಡಿಗ್ರಿ. ABC ತ್ರಿಭುಜ ABC ಇದು 90 ಡಿಗ್ರಿ ಆಗೈತಿ. ಆ್ಯಂಡ್ ವಿಕರ್ಣ 2 ಆ್ಯಂಡ್ 3 ಇದು √3 ಐತಿ ಆ್ಯಂಡ್ 1 ಐತಿ. ಇಲ್ಲಿ ನೀವು ಯಾವುದಾದ್ರೂ 6 ಅನ್ವಯಗಳ ತ್ರಿಕೋನಮಿತಿಯ 6 ಅನ್ವಯಗಳಲ್ಲಿ ಯಾವುದಾದ್ರೂ ಒಂದು ಅನ್ವಯವನ್ನು ತಗೋರಿ. ಯಾವುದು? ಸೈನ್ ತೊಗೊಂಡ್ರಿ ಅಂತಂದ್ರೆ ಇಲ್ಲಿ ನಾವು ಈ ಥೀಟಾ ಬೆಲೆಯನ್ನು ಕಂಡುಹಿಡಿಬೇಕಾಗೈತಿ. ಸೈನ್ ಥೀಟಾದ ಅನ್ವಯ ಏನೈತಿ ಅಂತಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತೈತಿ. ಸೊ ಅಭಿಮುಖ ಬಾಹು ಅಂತಂದ್ರೆ ಯಾವುದು? ಈ ಥೀಟಾಗೆ ಸಂಬಂಧಿಸಿದಂತೆ ಸೈನ್ ಸಿ ಅಂದಾಗ ಸೈನ್ ಸಿಯ ಅಭಿಮುಖ ಬಾಹು ಯಾವುದಾಗೈತಿ? AB ಆಗೈತಿ. ಆ್ಯಂಡ್ ವಿಕರ್ಣ ಯಾವುದಾಗೈತಿ? AC ಐತಿ. ಸೊ ABಯ ಬೆಲೆ ಎಷ್ಟೈತಿ? 1 ಐತಿ. ಆ್ಯಂಡ್ ವಿಕರ್ಣ 1/2. ಸೈನ್ 1/2 ಅಂತಂದಾಗ ಅದು ಯಾವ ಡಿಗ್ರಿ ಆಗಿರ್ತೈತಿ? ನಿಮಗೆ ಎಲ್ಲರಿಗೂ ಕೋಷ್ಟಕ ನೆನಪಿರಬೇಕು. ಸೈನ್ 1/2 ಅಂತಂದ್ರೆ ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿಯ ವ್ಯಾಲ್ಯೂ ಎಷ್ಟಾಗಿರ್ತೈತಿ? 1/2 ಆಗಿರ್ತೈತಿ.
ಆದ್ದರಿಂದ ಆ ಟೀಟಾ ಬೆಲೆ ಎಷ್ಟಾಯಿತು 30 ಡಿಗ್ರಿ ಅಂತ ಆಯಿತು. ಸೈನ್ ಒಂದೇ ಅಲ್ಲ, ನೀವು 6 ಅನ್ವಯಗಳಲ್ಲಿ ಯಾವುದೋ 6 ಅನ್ವಯಗಳನ್ನು ತಗೊಂಡು ನೀವು ಕಂಡುಹಿಡಿಬೋದು. ಇದು ಈ ರೀತಿಯಾಗಿ ಟೀಟಾ ವ್ಯಾಲ್ಯೂವನ್ನು ಕಂಡುಹಿಡಿಬೋದು. ಇಲ್ಲಿವರೆಗೆ ನಾವು 1 ಅಂಕದ ಪ್ರಶ್ನೆಗಳನ್ನು ನೋಡಿವಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, ಇನ್ನು ಉಳಿದ ಎಲ್ಲ ಪ್ರಶ್ನೆಗಳನ್ನು ನೋಡೋಣ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿಯಾಗಿ ನಾವು ಎಲ್ಲ ಕ್ವಶನ್ ಪೇಪರ್ಸನ್ನು ಬಿಡಿಸ್ತಾ ಇರ್ತೀವಿ, ಸೈನ್ಸು, ಮ್ಯಾಥ್ಸು, ಮತ್ತು ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ.